ನ್ಯೂಸ್ ಕರ್ನಾಟಕ ಪ್ರಾಯೋಜಕರು ಆಶೀರ್ವಾದ್ ಕಾನ್ವಿಕ್ಸ್ ಅಂಡ್ ಸ್ಟೋನ್ ಕ್ರಷರ್ ಮೈಸೂರ್, ಕರ್ನಾಟಕ ಫಿಶರೀಸ್, ಚರ್ಚ್ ಕಾಂಪ್ಲೆಕ್ಸ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕೂರ್ಗ್ ಅರ್ತ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಭಗವಾನ್ ಬಿಲ್ಡರ್ಸ್, ಪ್ರೊಪರೈಟರ್ ಸುರೇಶ್ ಕುಮಾರ್. The World Class Wood Planet, Poonam Ply and Wood Planet, Hunsur Road, Henkel, Mysore. ಕೇರಳದಲ್ಲಿ ಜನಮನ ಗೆದ್ದ ಹೈಟೆಕ್ ಫರ್ನಿಚರ್ನ 7ನೇ ಬೃಹತ್ ಮಳಿಗೆ ಮೂರ್ನಾಡಿನಲ್ಲಿ ಹೈಟೆಕ್ ಫರ್ನಿಚರ್ ಲೈವ್ ಕಾಂಪ್ಲೆಕ್ಸ್, ವಿರಾಜ್ಪೇಟ್ ರೋಡ್, ಮೂರ್ನಾಡ್. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನಮಸ್ಕಾರ, ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿ ವಿರಾಜಪೇಟೆ ಮುಖ್ಯ ರಸ್ತೆಯದ್ದೇ ಗೋಳು, ರಸ್ತೆ ತೆರೆದು ತೇಪೆ ಕಾರ್ಯ ಆರಂಭಿಸಿದ ಪಿಡಬ್ಲ್ಯೂಡಿ, ಅಂದು ಗಡುಗಿದ ಶಾಸಕರು ಇಂದು ಸೈಲೆಂಟ್. ಗೋಹತ್ಯೆ ನಿಷೇಧ ಕಾಯ್ದೆ ಅಂಗೀಕಾರ ಹಿನ್ನೆಲೆ ಮಡಿಕೇರಿಯಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಸಂಭ್ರಮಾಚರಣೆ, ಗೋವಿಗೆ ಪೂಜೆ ಸಲ್ಲಿಸಿ ಫಲ ತಿನ್ನಿಸಿದ ಕಾರ್ಯಕರ್ತರು. ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕಾರಕ್ಕೆ ಚಿಂತನೆ, ಖಾಸಗಿ ಶಿಕ್ಷಣ ಸಂಸ್ಥೆಯೊಂದರ ಸಭೆಯಲ್ಲಿ ತೀರ್ಮಾನ, ರಾಜ್ಯ ಸಂಘಟನೆ ಜೊತೆ ಚರ್ಚಿಸಿ ಮುಂದಿನ ನಡೆ. ಸಮೀಪಿಸ್ತಾ ಇದೆ ಗ್ರಾಮ ಪಂಚಾಯಿತಿ ಚುನಾವಣೆ, ಪಕ್ಷ ತೊರೆಯುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು, ಕಾಂಗ್ರೆಸ್ ಜೆಡಿಎಸ್ ಸೇರ್ಪಡೆಗೊಳ್ತಿದ್ದಾರೆ ನಾಯಕರು. ಕಳೆದ ಕೆಲ ದಿನಗಳಿಂದ ಮಡಿಕೇರಿ ವಿರಾಜ್ಪೇಟೆ ರಸ್ತೆಯಲ್ಲಿ ಪ್ಯಾಚಿಂಗ್ ಕೆಲಸ ನಡೀತಾ ಇದೆ. ಆ ಕೆಲಸ ನೋಡಿ ಆ ರಸ್ತೆಯಲ್ಲಿ ಓಡಾಡೋ ಜನರೆಲ್ಲ ಇಲಾಖೆಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾಕಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಮಡಿಕೇರಿ ವಿರಾಜಪೇಟೆ ರಸ್ತೆ ಕತೆ. ಹೌದು, ಮಡಿಕೇರಿಯಿಂದ ವಿರಾಜ್ಪೇಟೆಗೆ ಹೋಗುವಂತಹ ಆ ಒಂದು ಮೇಕೇರಿ ಮೂರ್ನಾಡು ಭಾಗದಲ್ಲಿರುವಂತಹ ರಸ್ತೆಯ ಕತೆ ಇದು. ಯಾವ ರೀತಿ ಅಂತ ಎಲ್ಲರೂ ಕೂಡ ಗೊತ್ತು. ಕಳೆದ ಹಲವಾರು ತಿಂಗಳಿನಿಂದ ಆ ಒಂದು ಭಾಗದಲ್ಲಿ ರಸ್ತೆ ಕೆಲಸ ನಡೀತಾ ಇತ್ತು. ಆದರೆ ಈಗ ಕೆಲವು ದಿನಗಳ ಹಿಂದೆ ಆ ಒಂದು ರಸ್ತೆ ಕೂಡ ಓಪನ್ ಆಗಿದೆ. ತಿಂಗಳುಗಟ್ಟಲೆ ರಸ್ತೆ ಬಂದ್ ಮಾಡಿದ್ದು ಆಯ್ತು. ಹೌದು, ತಿಂಗಳುಗಟ್ಟಲೆ ಆ ಒಂದು ರಸ್ತೆನ ಬಂದ್ ಮಾಡಿದ್ರು. ಜನ ಎಷ್ಟು ಕಷ್ಟಪಟ್ಟಿದ್ರು ಅಂದ್ರೆ, ಮಡಿಕೇರಿಯಿಂದ ಮೇಕೇರಿಗೆ ಹೋಗೋರು ಏನ್ ಮಾಡ್ಬೇಕಿತ್ತು ಅಂತ ಹಲವಾರು ತಿಂಗಳುಗಳ ಕಾಲ ತಾಳದ ಮನೆ ಸುತ್ತು ಬಳಸಿ ಹೋಗ್ಬೇಕಾಗಿತ್ತು. ನಿಜಕ್ಕೂ ಕೂಡ ಪ್ರತಿ ಒಂದು ಜನರು ಕೂಡ ಶುಕ್ರವಾರದ ಸಂತೆಗೆ ಮಡಿಕೇರಿಗೆ ಬಂದರೆ ಕೇವಲ ಅತ್ಯಂತ ಚಿಕ್ಕ ಬೆಲೆಗೆ ಏನಾದರೂ ತಗೊಂಡು ಹೋಗುವಂಥ ಮಡಿಕೇರಿಗೆ ಬಂದರೆ ಅವರಿಗೆ ಆಟೋ ಚಾರ್ಜ್ ಎಷ್ಟು ಆಗ್ತಿತ್ತು ಗೊತ್ತಾ? ಇದನ್ನೆಲ್ಲ ಜನ ಸಹಿಸ್ಕೊಂಡಿದ್ರು. ಯಾಕೆ ಗೊತ್ತಾ? ಈ ಮಡಿಕೇರಿ ವಿರಾಜ್ಪೇಟೆಯಲ್ಲಿರುವಂತಹ ಒಂದು ಭಾಗದಲ್ಲಿನ ರಸ್ತೆ ಕೆಲಸ ಆರಂಭವಾಗಿತ್ತು. ಕೆಲವು ದಿನಗಳೇನೋ ಸಾಕು ಅಂತ ಅಂದ್ಕೊಂಡಿದ್ರು. ಆದರೆ ಹಾಗೆ ಆಗಲಿಲ್ಲ. ತಿಂಗಳುಗಟ್ಟಲೆ ತಗೊಂಡಿದ್ರು ಆ ಒಂದು ರಸ್ತೆ ಕೆಲಸ ಮಾಡಲಿಕ್ಕೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಆ ರಸ್ತೆ ಸರಿಯಾಗಿದೆ. ಈಗಲಾದ್ರೂ ರಸ್ತೆ ನೆಟ್ಟಿಗಾಗಿದ್ಯಾ? ಹೌದು, ಈ ಪ್ರಶ್ನೆ ಕೇಳ್ತಿರೋದು ಜನ. ಇಷ್ಟೆಲ್ಲ ಕಷ್ಟಪಟ್ಟು ಆ ಒಂದು ಭಾಗದಲ್ಲಿ ರಸ್ತೆ ಕೆಲಸ ಮಾಡಿದ್ರೆ ಆ ರಸ್ತೆ ಒಂದು ನೆಟ್ಟಿಗಾಗಿದ್ಯಾ? ಅದು ಕೂಡ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಪ್ರತಿ ದಿನ ಜನ ಹಿಡಿಶಾಪ ಆಗ್ತಾ ಇದ್ದಾರೆ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿರುವಂತಹ ಆ ಒಂದು ರಸ್ತೆ ನೆಟ್ಟಿಗಾಗಿದ್ಯಾ ಅಂತ ಜನ ಅಧಿಕಾರಿಗಳನ್ನ ಕೇಳ್ತಾ ಇದ್ದಾರೆ. ಎಸ್, ಕಾಂಕ್ರೀಟ್ ಕೆಲಸ ಅಂತ ರೋಡ್ ಮುಚ್ಚಿದ್ರು. ಹೌದು, ಏನೋ ಸಣ್ಣ ಪುಟ್ಟ ಕೆಲಸ ಇರ್ಬೋದು, ಒಂದು ವಾರ ಅನ್ಕೊಂಡ ಜನಕ್ಕೆ ಇದು ಕಾಂಕ್ರೀಟ್ ರಸ್ತೆ ಅಂತ ಹೇಳಿದ್ರು. ಜನ ಅದನ್ನ ನಂಬ್ಕೊಂಡು ಆ ಒಂದ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಒಳ್ಳೆ ಕಾಂಕ್ರೀಟ್ ರಸ್ತೆ ನಮ್ಮ ವಿರಾಜ್ಪೇಟೆ ರೋಡ್ ನಿರ್ಮಾಣ ಆಗ್ತಿದೆ ಅಂತ ಹೇಳ್ಕೊಂಡು ಜನ ತಾಳ್ಮೆಯಿಂದೇ ಇದ್ರು. ಇಷ್ಟೆಲ್ಲ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇರ್ಬೇಕಾಗ ಜನ ಕೂಡ ಎಷ್ಟೇ ದಿನ ಆದ್ರೂ ಕೂಡ ತಾಳ್ಮೆ ಕಳ್ಕೊಂಡಿರ್ಲಿಲ್ಲ. ಆ ಕಾಂಕ್ರೀಟ್ ಕೆಲಸ ಆದ್ಮೇಲೆ ಮತ್ತೊಂದು ಸಮಸ್ಯೆಗೆ ಬಂದೊದಗಿದೆ ಆ ಒಂದು ರಸ್ತೆಗೆ. ಎಸ್, ಆಗ ಮಾಡಲಿಲ್ಲ ತೇಪೆ ಕೆಲಸ. ಹೌದು, ರಸ್ತೆ ಮುಚ್ಚಿತ್ತಲ್ವ ತಿಂಗಳುಗಟ್ಟಲೆ ಕಾಲ. ತೇಪೆ ಕೆಲಸ ಮಾಡ್ಬೋದಿತ್ತಲ್ವ ಅಧಿಕಾರಿಗಳೇ ನಿಮಗೆ? ಹೌದು, ಈ ಒಂದು ಸುದ್ದಿ ನೋಡ್ತಾ ಇರುವ ಇಂಜಿನಿಯರ್ ನೆನೆಸ್ಕೊಳ್ಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಆ ಒಂದು ಸಮಯದಲ್ಲಿ ನೀವು ಆ ಒಂದು ರಸ್ತೆ ಮುಚ್ಚಿತ್ತಲ್ವಾ, ತೇಪೆ ಕೆಲಸ ಅವಾಗ ಮಾಡ್ಬೋದಿತ್ತಲ್ವಾ? ಈಗ ರಸ್ತೆ ಓಪನ್ ಆಗಿದೆ, ಈಗ ತೇಪೆ ಕೆಲಸ ಅಂತೇಳಿ ಮಾಡ್ತಾ ಇದೆ ಅಲ್ವಾ? ಇದು ಪುನಃ ಜನಕ್ಕೆ ಕಷ್ಟ ಅಲ್ವಾ? ಜನ ಹೇಳ್ಕೊಳ್ತಿದ್ದಾರೆ ಸ್ವಾಮಿ ಏನು ಅಂತಂದ್ರೆ, ಇವಾಗ ತೇಪೆ ಕೆಲಸ ಮಾಡ್ತಿದ್ದಾರಲ್ವಾ, ಇದು ಎಷ್ಟರ ಮಟ್ಟಿಗೆ ಸರಿ? ತಿಂಗಳುಗಟ್ಟಲೆ ಕಾಲ ಮುಚ್ಚಿದ್ದಲ್ವಾ, ಒಂದು ವಾಹನ ಸಂಚರಿಸ್ತಾ ಇರಲಿಲ್ಲ. ಜನ ಕೂಡ ಎಷ್ಟು ಕಷ್ಟಪಟ್ಟು ವಿರಾಜ್ಪೇಟೆ ಮೂರ್ನಾಡಿಗೆ ಹೋಗ್ತಾ ಇದ್ರು ಅಂದ್ರೆ, ತಾಳದ ಮನೆಯಿಂದ ಹೋಗಿ ಮೇಕೇರಿ ಅಲ್ಲಿಗೆ ಬಂದು ತದನಂತರ ಮೂರ್ನಾಡು ಹೋಗಿ ವಿರಾಜ್ಪೇಟೆ ಆ ಥರ ಹೋಗ್ಬೇಕಿತ್ತು. 2-3 ನಿಮಿಷಕ್ಕೆ ತಲುಪೋದಿತ್ತು ಮೇಕೇರಿಗೆ. ಅದ್ರ ಜನ ಎಷ್ಟು ತಿಂಗಳುಗಾಲ ನಿಂತರು. ಆದ್ರೆ ಇವಾಗ ನೀವು ತೇಪೆ ಕೆಲಸ ಸ್ಟಾರ್ಟ್ ಮಾಡಿದ್ರಲ್ವಾ? ಸರಿಯಪ್ಪ, ತೇಪೆ ಕೆಲಸ ನೀವು ಸ್ಟಾರ್ಟ್ ಮಾಡಿದ್ರ,
ಈಗ ಹಚ್ಚಿರೋ ತೇಪೆ ನಿಲ್ಲೋದಿಲ್ಲ ಹೆಚ್ಚು ದಿವಸ. ಹೌದು, ಇದು ಮತ್ತೊಂದು ಸಮಸ್ಯೆ. ಇವಾಗ ತೇಪೆ ಕೆಲಸ ಪ್ರಾರಂಭಿಸಿದಾರಲ್ವಾ, ಇದು ಎಷ್ಟು ದಿನ ನಿಲ್ಲುತ್ತೆ ಅಂತ ಜನ ಕೇಳ್ತಿದ್ದಾರೆ. ಕಾರಣ ಆ ಥರ ಇದೆ ಅಲ್ಲಿ ತೇಪೆ ಕೆಲಸ ಮಾಡಿರೋದು. ಇವತ್ತು ನಾಳೆ ಒಂದು ಮಳೆ ಬಂದರೆ ಆ ತೇಪೆ ಕೆಲಸ ನಿಂತು ಹೋಗುತ್ತೆ. ಅಲ್ಲಿಂದ ಅದು ಕಳಪೆ ಮಟ್ಟದಲ್ಲಿದೆ ಅಂತ ಜನ ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಅದನ್ನು ಕಣ್ಣಾರೆ ನೋಡಿಲ್ವಾ ಇಂಜಿನಿಯರ್? ಒಮ್ಮೆ ಆದರೂ ನೀವು ತೇಪೆ ಕೆಲಸ ಇಂಜಿನಿಯರ್ ಬಂದು ನೋಡಿದ್ದೀರಾ? ನಿಜವಾಗಿ ನಾವು ಹೇಳ್ತಾ ಇರೋದು, ನೀವು ಒಂದು ಸಲ ಆ ತೇಪೆ ಕೆಲಸ ಹೇಗಿದೆ ಅಂತ ಬಂದು ನೀವು ವಿಚಾರಿಸ್ಕೋಬೇಕು, ನೀವು ನೋಡ್ಕೋಬೇಕು. ಇದು ಜನರ ಸಮಸ್ಯೆ. ಕಷ್ಟಪಟ್ಟು ತೆರಿಗೆ ಕಟ್ಟಿರೋ ಜನರು ಕೇಳಬೇಕಾಗಿರೋದು. ವಾಹನಗಳು ಪ್ರತಿದಿನ ಎಷ್ಟು ವಾಹನ ಹೋಗುತ್ತೆ? ಮಡಿಕೇರಿಯಿಂದ ವಿರಾಜಪೇಟೆಗೆ ಅದೆಷ್ಟು ಬಸ್ಗಳು ಹೋಗುತ್ತೆ? ಸರ್ಕಾರಿ ಅಥವಾ ಇನ್ನಿತರ ಪ್ರೈವೇಟ್ ಬಸ್ಗಳು ಪ್ರತಿದಿನ ಮಡಿಕೇರಿಯಿಂದ ವಿರಾಜಪೇಟೆಗೆ ಹೋಗುತ್ತೆ. ಅದೆಷ್ಟೋ ವಾಹನಗಳು ಹೋಗುತ್ತೆ. ಸುತ್ತಮುತ್ತಲಿರೋ ಎಲ್ಲರಿಗೂ ಕೂಡ ಒಂದೇ ಟೌನ್, ಈ ಮಡಿಕೇರಿ ಟೌನ್ಗೆ ಬರಬೇಕಾಗುತ್ತೆ. ಆದರೆ ಈ ಸಮಯದಲ್ಲಿ ತೇಪೆ ಕೆಲಸ ಮಾಡಿದ್ರ ಎಲ್ಲರೂ ಕೂಡ ಗೊತ್ತು, ಕೊಡಗಲ್ಲಿ ಹೆಚ್ಚು ಮಳೆ ಆಗ್ತದೆ ಪ್ರತಿ ವರ್ಷ. ಈ ಥರ ಮಳೆ ಹೊಡೆಯೋ ಜಾಗದಲ್ಲಿ ಈ ಮಟ್ಟಕ್ಕೆ ಒಂದು ತೇಪೆ ಕೆಲಸ ಮಾಡೋದಾ? ಎಸ್, ಇದಕ್ಕೆ ಏನು ಹೇಳ್ತಿದ್ದಾರೆ ಗೊತ್ತಾ? ಶಾಪ ಹಾಕ್ತಿದ್ದಾರೆ ಇಲ್ಲಿ ಸಂಚರಿಸೋ ಜನ. ಇದು ನಾವಲ್ಲ ಸ್ವಾಮಿ, ಆ ಒಂದು ಭಾಗದಲ್ಲಿ ಸಂಚರಿಸೋ ಜನ ಬೈಕೊಳ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಇಡ್ಡಿ ಶಾಪ ಹಾಕ್ತಿದ್ದಾರೆ. ಯಾವ ಮಟ್ಟಕ್ಕಿದೆ ರಸ್ತೆ ಅಂತ ಶಾಪ ಹಾಕ್ಸ್ಕೊಳ್ಬೇಕು ಅಧಿಕಾರಿಗಳೇ ನೀವು. ಇಷ್ಟೆಲ್ಲ ಕಷ್ಟಪಟ್ಟು ತೆರಿಗೆ ಕಟ್ಟಿ ಜನರ ದುಡ್ಡಿನಲ್ಲಿ ರಸ್ತೆ ನಿರ್ಮಿಸುವಾಗ ಅದು ಉತ್ತಮ ರೀತಿಯಲ್ಲಿ ಇರೋದು ಬೇಡವಾ? ಜನರಿಗೂ ಕೂಡ ಆಸೆ ಇರೋಲ್ವಾ, ನಮ್ಮ ಮಡಿಕೇರಿಯ ವಿರಾಜಪೇಟೆ ರಸ್ತೆ ಅತ್ಯುತ್ತಮ ರೀತಿಯಲ್ಲಿ ಇರಬೇಕು ಅಂತ. ಸರಿ, ನೀವು ಕಾಂಕ್ರೀಟ್ ರಸ್ತೆ ಮಾಡಿದ್ದೀರಾ, ತೇಪೆ ಹಚ್ಚಿದ್ದೀರಾ, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋದು ಬೇಡವಾ? ಜನ ಶಾಪ ಹಾಕೋದು ಮಾತ್ರ ಅಲ್ಲ, ಜನ ಏನು ಹೇಳ್ತಿದ್ದಾರೆ ಗೊತ್ತಾ? ಮುಂದಿನ ದಿನಗಳಲ್ಲಿ ಬರುವಂತ ಮತದಾನನ ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಜನ ಹೇಳಿರೋ ಮಾತು, ನಮ್ಮ ಚಾನೆಲ್ 24 ಕರ್ನಾಟಕದ ಸಿಬ್ಬಂದಿಗಳಿಂದ ಹೇಳಿದ ಮಾತು, ನಾವು ಮತದಾನವನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಜನ ಹೇಳಿದ್ದಾರೆ. ಶಾಸಕರ ಮಾತಿಗೂ ಅಧಿಕಾರಿಗಳು ಡೋಂಟ್ ಕೇರ್. ಇದು ಯಾವ ನ್ಯಾಯ? ಅಧಿಕಾರಿಗಳು ಶಾಸಕರ ಮಾತಿಗೂ ಕೂಡ ಕೇರ್ ಮಾಡ್ಕೊಳ್ತಾ ಇಲ್ಲ ಅಂತ. ಶಾಸಕರು ಹಲವಾರು ವಿಚಾರದೊಂದಿಗೆ ಅಧಿಕಾರಿಗಳ ಜೊತೆ ಹೇಳಿದ್ದಾರೆ. ಅದೆಷ್ಟು ದಿನ ಮುಚ್ಚಿಟ್ಕೊಂಡಿರ್ತೀರಾ ಒಂದು ರಸ್ತೆಯನ್ನ? ಒಮ್ಮೆ ಒಂದು ತೆರೆದು ನೀಡಿ ಆ ಒಂದು ರಸ್ತೆ ಮಾರ್ಗದಲ್ಲಿ ಸಂಚರಿಸಲು ಜನರಿಗೆ ಒಂದು ಸಹಕಾರ ಮಾಡಿ ಅಂತ. ಆದ್ರೆ ಈ ಒಂದು ಶಾಸಕರ ಮಾತಿಗೂ ಕೂಡ ಅಧಿಕಾರಿಗಳು ಕೇರ್ ಮಾಡ್ಕೊಳ್ತಾ ಇಲ್ವಾ? ಹಾಗಾದ್ರೆ ಜನಪ್ರತಿನಿಧಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಗೌರವವನ್ನು ನೀಡ್ತಾ ಇಲ್ವಾ ನಮ್ಮ ಅಧಿಕಾರಿಗಳು ಇಷ್ಟೊಂದು ಕೇರ್ ತಗೊಳ್ಳದೆ ಇಲ್ಲದಿದ್ರೆ, ಶಾಸಕರ ಮಾತಿ ಕೂಡ ಕೇರ್ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಪ್ರಶ್ನೆಗೆ ಯಾವ ರೀತಿ ಇವರು ಉತ್ತರ ನೀಡುತ್ತಾರೆ? ಇದೇ ವಿಚಾರವಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು KGB. ಹೌದು, ಹಲವಾರು ಒಂದು ಸಭೆಗಳಲ್ಲಿ ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕ KG ಬೋಪೇರವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಎಸ್, ನಿಜಕ್ಕೂ ಕೂಡ ಆ ಒಂದು ರಸ್ತೆ ಕುರಿತಾಗಿ ಹಲವಾರು ವಿಚಾರಗಳು ಬಂದಿತ್ತು. ಹಲವಾರು ರೀತಿಯಲ್ಲಿ ಅಧಿಕಾರಿಗಳೊಂದಿಗೆ ತರಾಟೆ ಕೂಡ ತೆಗೆದುಕೊಂಡಿದ್ರು ನಮ್ಮ KGB ಅವರು. ಹಲವು ದಿನ ರಸ್ತೆ ಬಂದ್ ಮಾಡಿದ್ದಕ್ಕೆ ಗರಂ ಆಗಿದ್ದ ಬೋಪಯ್ಯ ಕೇವಲ ಅವ್ರ ಜೊತೆ ಮಾತಿನಲ್ಲಿ ಮಾತ್ರ ಹೇಳಿದಲ್ಲ, ಗರಂ ಆಗಿ ಹೇಳಿದ್ರು, ಒಮ್ಮೆ ಓಪನ್ ಮಾಡಿ ಆ ರಸ್ತೆನ ಒಮ್ಮೆ ಸರಿ ಮಾಡಿಸಿ ಅಂತ. ಮಾಡಿದ್ದಾರಾ? ಯಾವ ರೀತಿಯಲ್ಲಿ ಇದೆ ರಸ್ತೆ? ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಸರಿ, ತೇಪೆ ಹಚ್ಚೋ ಸಮಯನ ಇವಾಗ? ನೀವೇ ಹೇಳಿ. ಸಭೆಯೊಂದರಲ್ಲಿ ಗುಡುಗಿದ್ದ ಶಾಸಕ KG ಬೋಪಯ್ಯ ಒಂದು ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಅತ್ಯಂತ ಗರಂ ಆಗಿ ಗುಡುಗಿದ್ರು ಶಾಸಕ KG ಬೋಪಯ್ಯರವರು. ಇದೇ ರಸ್ತೆ ವಿಚಾರವಾಗಿ ಇಷ್ಟೆಲ್ಲ ಸಮಸ್ಯೆಗಳಿರುವ ಆ ಒಂದು ರಸ್ತೆ ಸರಿಯಾಗೋದು ಬೇಡವಾ? ರಸ್ತೆ ತೆರೆದ ನಂತರ ತೇಪೆ ಕಾರ್ಯ ಆರಂಭಿಸಿದ PWD. ಅಲ್ಲ ಸರ್, ಎಷ್ಟು ತಿಂಗಳಿತ್ತ ಒಂದು ರಸ್ತೆ ಮುಚ್ಕೊಂಡು? ತೇಪೆ ಕೆಲಸ ಅವಾಗ ಮಾಡಿದ್ರೆ ಏನಾಗ್ತಿತ್ತು ಸರ್? ಇವಾಗ ಮಾಡ್ತಿದಾರಲ್ಲ, ಇವಾಗ ಜನರಿಗೆ ಕಷ್ಟ ಆಗಲ್ವಾ ಸರ್? ಇವಾಗ ವಾಹನ ಸಂಚರಿಸ್ತಾ ಇದೆ, ಇವಾಗ ಜನ ಹೋಗ್ತಾ ಇದ್ದಾರೆ. ಮಡಿಕೇರಿಯಿಂದ ವಿರಾಜಪೇಟೆಗೆ ಮೂರ್ನಾಡಿಗೆ ಹೋಗೋರು ಈ ಸ್ವಲ್ಪ ದಿನಗಳ ಮುಂಚೆ ಅಷ್ಟೇ ಆ ಒಂದು ಭಾಗ ಹೋಗ್ತಾ ಇದೆ. ಇವಾಗ ನೀವು ತೇಪೆ ಕೆಲಸ ಮಾಡಿದ್ದೀರಲ್ಲ, ಇವಾಗ ಆರಂಭಿಸಿದಿರಲ್ಲ, ಇದು ಯಾವ ನ್ಯಾಯ ಸರ್? ಇಂಜಿನಿಯರ್ ಸರ್, ಒಮ್ಮೆ ಬಂದು ಈ ಒಂದು ಕೆಲಸನ ನೋಡಿ. ಮಡಿಕೇರಿಯಿಂದ ವಿರಾಜಪೇಟೆಯಲ್ಲಿರೋ ರಸ್ತೆ ಆ ತೇಪೆ ಕಾರ್ಯ ಇವಾಗ ಪ್ರಾರಂಭಿಸಿದ್ದಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ಸರ್. PWD ಇಂಜಿನಿಯರ್ಗಳು ಏನ್ ಮಾಡ್ತಿದ್ದಾರೆ ಅಂತ ಜನ ಕೇಳ್ತಿದ್ದಾರೆ. ಇದು ನಾವು ಕೇಳ್ತಿರೋದಲ್ಲ, ಜನ ಕೇಳ್ತಿದ್ದಾರೆ. PWD ಇಂಜಿನಿಯರ್ ಏನ್ ಮಾಡಿದ್ದಾರೆ ಈ ಒಂದು ರಸ್ತೆಗೆ ಅಂತ. ಕಾರಣ PWD ಇಂಜಿನಿಯರ್ಗಳು ಆ ಕೆಲಸ ರಸ್ತೆ ಕಾರ್ಯ ಆರಂಭಿಸುವಾಗ ಅವಾಗ ತೇಪೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರಲಿಲ್ಲ ಸ್ವಾಮಿ. ನಿಜಕ್ಕೂ ಕೂಡ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ. ಇದು ಜನ ಕೇಳ್ತಾ ಇದ್ದಾರೆ. ಜನ ಏನು ಇಡೀ ಶಾಪ ಹಾಕ್ತಿದ್ದಾರೆ, ಮತದಾನ ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಬೇಕಿತ್ತ? ಸರಿಯಾದ ಕೆಲಸ ಆಗಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ? ತೇಪೆ ಕೆಲಸ ಇವಾಗ ಪ್ರಾರಂಭಿಸ್ಬೇಕಿತ್ತ? ನಿಜವಾಗೂ ಕೂಡ ಈ ಕಷ್ಟಕ್ಕೆ ಕೆಲಸ ಮಾಡ್ಬೇಕಿತ್ತ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಪ್ರಶ್ನೆ ಮಾಡ್ತಿದ್ದಾರೆ. ಜನಸಾಮಾನ್ಯರು, ಅವರಿಗೆ ಪ್ರಶ್ನೆ ಮಾಡುವಂತ ಹಕ್ಕಿದೆ. ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನ, ಇಂಜಿನಿಯರ್ಗಳನ್ನ ಕೇಳೋ ಹಕ್ಕಿರೋದು ನಮ್ಮ ಜನಸಾಮಾನ್ಯರಿಗೆ ಮಾತ್ರ. ಕಾರಣ ಮತ ನೀಡಿ ಗೆಲ್ಲಿಸಿ ಶಾಸಕರುಗಳನ್ನ ಕಳಿಸಿರ್ತಾರೆ. ಇದೇ ಅಧಿಕಾರಿಗಳಿಗೆ ಸಂಬಳ ಕೊಡೋದು ಕೂಡ ನಮ್ಮಂತ ಜನಸಾಮಾನ್ಯರ ತೆರಿಗೆ ಹಣದಿಂದ. ಅವರಿಗೆ ಹೊಟ್ಟೆ ಉರಿಯಲ್ವಾ ಹೇಳಿ?
ಈ ರೀತಿ ಕೆಲಸ ಮಾಡ್ಕೊಂಡ್ರೆ ಅವರಿಗೆ ಹೊಟ್ಟೆ ಉರಿ ಅಲ್ವಾ ಹೇಳಿ? ಅವರು ಇಡೀ ಶಾಪ ಹಾಕೇ ಹಾಕ್ತಾರೆ. ಜನ ಕೇಳ್ತಿದ್ದಾರೆ, ಇದಕ್ಕೆ ಉತ್ತರ ನೀಡಬೇಕಾಗಿರೋದು ಅಧಿಕಾರಿಗಳು ಹಾಗೂ ಇಂಜಿನಿಯರ್. ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಿರುವಂತಹ ಒಂದು ರಸ್ತೆ ಹೇಗಿದೆ, ರಸ್ತೆ ಸ್ಥಿತಿ ಗತಿ ಅನ್ನೋ ಕುರಿತಾದ ಒಂದು ಕಂಪ್ಲೀಟ್ ಸ್ಟೋರಿ ಇದೆ, ಬನ್ನಿ ನೋಡೋಣ. ಇದು ರೋಡ್ ಅಲ್ಲ, ರೇಸ್ ಟ್ರ್ಯಾಕ್. ಫಾಸ್ಟ್ ಆಗಿ ಹೋದ್ರೆ ಜೀವಕ್ಕೆ ಕ್ರ್ಯಾಕ್. ಅಯ್ಯಯ್ಯೋ, ಇದು ರಸ್ತೆಯೋ ಹೊಂಡ ಗುಂಡಿ ರೇಸ್ ಟ್ರ್ಯಾಕೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಗುಂಡಿ ಗುಂಡಿ. ಸ್ವಲ್ಪ ದೂರ ಸಾಗಿ ಅಬ್ಬಾ ಮುಗೀತು ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಗುಂಡಿ. ಅಪ್ಪಿತಪ್ಪಿ ಬ್ರೇಕ್ ಹಾಕಿದ್ರೆ ವಾಹನ ಸಮೇತ ಮುಗ್ಗರಿಸಿ ಬೀಳೋದು ಖಚಿತ. ಟೂ ವೀಲರ್ ನಲ್ಲಿ ಹೋಗೋರ ಪಾಡಂತೂ ಯಾರಿಗೂ ಬೇಡ. ಇನ್ನು ಫೋರ್ ವೀಲರ್ ನಲ್ಲಿ ಹೋಗೋರು ಎತ್ತಿನ ಗಾಡಿ ಹೋದಂತೆ ಹೋಗ್ಬೇಕು. ಬೇಗ ಹೋಗ್ಬೇಕು ಅಂತ ಅರ್ಜೆಂಟ್ ಆಗಿ ಹೋದ್ರೆ ಶಿವನ ಪಾದಕ್ಕೆ ನೇರ ಎಂಟ್ರಿ. ಮಡಿಕೇರಿ ವಿರಾಜಪೇಟೆ ಮುಖ್ಯ ರಸ್ತೆಯ ಗೋಳು. ಇಂಜಿನಿಯರ್ ತೇಪೆ ಹಚ್ಚೋ ನೆಪದಲ್ಲಿ ಮಾಡಿದ್ರು ಓಳು. ಎಸ್, ಇದು ಮಡಿಕೇರಿ ವಿರಾಜಪೇಟೆ ಮುಖ್ಯ ರಸ್ತೆಯ ಗೋಳು. ತಿಂಗಳಾನುಗಟ್ಟಲೆ ಈ ರೋಡ್ ಬಂದ್ ಮಾಡಿ ಕಾಂಕ್ರೀಟ್ ಹಾಕಿ ಬಿಟ್ಟಿದ್ದಾರೆ. ಕಾಂಕ್ರೀಟ್ ರಸ್ತೆ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ. ಆದ್ರೆ ಪ್ಯಾಚ್ ವರ್ಕ್ ಮಾತ್ರ ವರ್ಕೌಟ್ ಆಗಿಲ್ಲ. ರೋಡ್ ಬ್ಲಾಕ್ ಆಗಿದ್ದಾಗ್ಲೇ ಈ ರಸ್ತೆಗೆ ತೇಪೆ ಹಚ್ಚೋ ಕೆಲ್ಸ ಮಾಡಬಹುದಿತ್ತು. ಆದ್ರೆ ಇಂಜಿನಿಯರ್ ಆ ಕೆಲ್ಸ ಮಾಡಿಲ್ಲ. ಬದಲಾಗಿ ಈಗ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಗುಂಡಿಗಳನ್ನ ಮುಚ್ಚಿದ್ದು ಚಿಕ್ಕ ಪುಟ್ಟ ಗುಂಡಿಗಳು ಮಾತ್ರ ಹಾಗೆ ಉಳಿದುಕೊಂಡಿದೆ. ಈಗ ಮಳೆ ಧೂಳು ನಡುವೆ ಈ ರಸ್ತೆಯ ಪಾಡಂತೂ ಹೇಳೋದೇ ಬೇಡ. ನೋಡಿ, ನಮ್ಮ ಮೂರ್ನಾಡಿಗೆ ಬರುವ ಸುತ್ತಮುತ್ತಲಿನ ರೋಡು ಯಾವುದು ಸರಿ ಇಲ್ಲದ ಕಾರಣ ಭಾರಿ ತೊಂದರೆ ಇದೆ. ಈಗ ಒದ್ದೂರು ರೋಡ್ ಆಗಲಿ, ಇದು ಬಲ್ಮೂರು ರೋಡ್ ಆಗಲಿ, ಕುಂಬಳಾಲ್ ರೋಡ್ ಆಗಲಿ, ಕೊಂಡಂಗೆ ರೋಡ್ ಆಗಲಿ, ಯಾವ ರೋಡು ಒಂದು ಚೂರು ಸರಿಯಿಲ್ಲ. ನೀವು ನೋಡಿರ್ಬೋದು, ಈಗಾಗಲೇ ನೀವು ನೋಡಿರ್ತೀರ ಹೇಗೆ ಉಂಟು ಅಂತೇಳಿ. ನಮ್ಮ ವಾಹನಗಳು ಎಷ್ಟು ಓಡ್ತದೆ ಅಷ್ಟೇ ವರ್ಕ್ಶಾಪಿಗೆ ಹೋಗ್ತಾ ಇದೆ ಆ ದುಡ್ಡು. ಮನೆಗಂತೂ ತಗೊಂಡೋಗ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂತ ಹೇಳಿದ್ರೆ ಒಂದೊಂದು ಗಾಡಿದು ಒಂದೊಂದು ರೋಡಲ್ಲಿ ಹೋಗೋಕೆ ಒಂದೊಂದು ಪಾರ್ಟ್ಸ್ ಬೀಳ್ತಾ ಇರ್ತದೆ. ಆ ಥರ ಇದೆ ನಮ್ಮ ಮೂರ್ನಾಡು ಟೌನ್ದು. ಈಗ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿದೆ. ಅದರಿಂದಾಗಿ ಸ್ವಲ್ಪ ಟೌನ್ಗಳೆಲ್ಲ ಈಗ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ. ಅದು ನೋಡಿ, ಈಗ ಕಾಲಲ್ಲಿ ಮುಟ್ಟುವಾಗಲೇ ಹೋಗ್ತಾ ಉಂಟು. ಒಂದು ಗಾಡಿ ಹೋಗೋಕೆ ಅದರ ಟೈರ್ಲಿ ಹೋಗ್ತಾ ಇದೆ, ಅದು ತಾರುಗಿರಲ್ಲ. ಈ ಥರ ಮಾಡಿದರೆ ಹೇಗೆ ಅಂತ ಗೊತ್ತಿಲ್ಲ. ನೋಡಿ, ಇದು ಈ ಯಾರೋ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವರು ದಯವಿಟ್ಟು ಈ ರಸ್ತೆಗಳನ್ನು ಆದಷ್ಟು ಬೇಗ ಇದು ರೆಡಿ ಮಾಡೋದು ಹೋದರೆ ನಮ್ಮ ಫ್ರೆಂಡ್ಸ್ ಚಾಲಕರ ಸಂಘದ ವತಿಯಿಂದ ಹಾಗೂ ಇತರ ಸಂಘ ಸಂಸ್ಥೆಗಳ ವತಿಯಿಂದನೂ ಹಾಗೂ ಸಾರ್ವಜನಿಕರ ಪರವಾಗಿಯೂ ನಾವು ಇದು ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಈಗ ಈ ಮುತ್ತರಮುಡಿ ಸೇತುವೆ ಮೇಲೆ ಒಂದು ತಾರ ಹಾಕಿದ್ದಾರೆ. ಅದು ಹಂಪು ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ವೆಹಿಕಲ್ ಹೋಗ್ತಾ ಇದ್ದರೆ ಯಾವುದು ನಿಲ್ತಾ ಇಲ್ಲ, ಅದು ಬಿದ್ದರೆ ಗೆದ್ದೊಳಗೆ ಇರ್ತದೆ, ಆ ಥರ ಮಾಡಿದ್ದಾರೆ. ಮತ್ತು ದೊಡ್ಡ ಗುಂಡಿಗಳನ್ನು ಮಾಡಿದ್ದಾರೆ, ಸಣ್ಣ ಗುಂಡಿಗಳು ಪಕ್ಕದಲ್ಲಿ ಬಿಟ್ಟು ಹೋಗಿದ್ದಾರೆ. ಇದು ಅವರಿಗೆ 6 ತಿಂಗಳಿಗೆ ಪುನಃ ಕೆಲಸ ಬೇಕು ಅಂತೇಳಿ ಮಾಡಿರ್ಬೋದು ಅಂತ ನಮ್ಮ ಅನಿಸಿಕೆ. ಇದು ನೋಡಿ, ಇದು ಬೇಗ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಎಲೆಕ್ಷನ್ಗೆ ಬಹಿಷ್ಕಾರ ಹಾಕುವಂತನೂ ಇದ್ದೀವಿ ನಾವೆಲ್ಲ ಸಾರ್ವಜನಿಕರು ಸೇರಿ. ಚುನಾವಣೆ ಬಹಿಷ್ಕಾರ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿದ್ದಕ್ಕೆ ನೋಡಿ ಇದು ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೇ ಥರ ದೊಡ್ಡ ಗುಂಡಿಗಳು ಮಾಡ್ತಿದ್ದಾರೆ, ಅದು ಪಕ್ಕದಲ್ಲಿರೋ ಸಣ್ಣ ಗುಂಡಿ ಹಂಗೆ ಇದೆ. ಎಲ್ಲರಿಗೂ ಭಾರಿ ತೊಂದರೆ ಆಗ್ತಾಯಿದೆ. ಟೂ ವೀಲಿಂದ ಹಿಡಿದು ಆಟೋಗಳಿಗಾಗಲಿ, ಬಾಕಿ ಇರೋ ಟ್ಯಾಕ್ಸಿ ಎಲ್ಲ ಗಾಡಿಗಳಿಗೂ ಭಾರಿ ತೊಂದರೆ ಆಗ್ತಾಯಿದೆ. ಆದಷ್ಟು ಬೇಗ ಇದು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡುವಂಥ ಒಂದು ಅಭಿಪ್ರಾಯ ಇದೆ ನಮ್ಮದು. ಚಾಲಕರ ಸಂಘದ ವತಿಯಿಂದನೂ ಈ ಥರ ಎಲ್ಲ ಸಂಘ ಸಮಸ್ಯೆಗಳು ಹಾಗೂ ಸಾರ್ವಜನಿಕರ ಒಂದು ಇದಿದೆ, ಆ ಥರ ಮಾಡ್ತೀವಿ. ಮಡಿಕೇರಿ ಮತ್ತು ಮೂರ್ನಾಡು ರಾಜ್ಯ ಹೆದ್ದಾರಿಯಲ್ಲಿ ಇವತ್ತೇನು ಕಳಪೆ ಕಾಮಗಾರಿ ಆಗ್ತಾ ಇದೆ. ಈಗ ನಾವು ನೋಡಬೇಕಾದ್ರೆ ಮೂರ್ನಾಡು ಒಂದು ಮಡಿಕೇರಿ ಮತ್ತು ವಿರಾಜಪೇಟೆ 2 ತಾಲೂಕು ಕೇಂದ್ರಗಳಿಗೆ ಸಂಪರ್ಕಿಸುವಂಥ ರಸ್ತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಈಗ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಬಂದಿದೆ, ಜನರ ಕಣ್ಣಿಗೆ ಏನೋ ಒಂದು ತುಪ್ಪರಿಸುವಂಥ ಕಾರ್ಯಗಳು ನಡೀತಾ ಇದೆ. ಮೊದಲನೇದಾಗಿ ಇಲ್ಲಿ ಏನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆಯೇನೋ ಅನ್ನೋ ಮಟ್ಟಕ್ಕೆ ಕೇವಲ ಒಂದು ಕಣ್ಣೊರೆಸಲು ತಾರಿಂಗ್ ಮಾಡ್ತಾ ಇದ್ದಾರೆ ಮತ್ತು ತುಂಬ ಅವೈಜ್ಞಾನಿಕವಾಗಿದೆ. ಇವಾಗ ನಾವೇನು ಮಡಿಕೇರಿ ಮತ್ತು ವಿರಾಜಪೇಟೆ ದಾರಿ ಮಧ್ಯೆ ಇರುವಂಥ ಮುತ್ತಾರಮುಡಿ ಒಂದು 6 ತಿಂಗಳಿಂದ ಏನು ಕಾಮಗಾರಿ ಪ್ರಗತಿಯಲ್ಲಿ ಇತ್ತು, ತುರಾತುರಿಯಲ್ಲಿ ಈಗ ಏನೋ ಮಾಡಿದ್ದಾರೆ ಅಂದರೆ ಎಲೆಕ್ಷನ್ನ ಮುಂದಿಟ್ಟುಕೊಂಡು ಕೆಲಸವನ್ನು ಮುಗಿಸುವಂಥ ಕಾರ್ಯಕ್ರಮ ಮಾಡಿದೆ. ತುಂಬ ಅವೈಜ್ಞಾನಿಕವಾಗಿಯೂ ಇದೆ ಮತ್ತು ಈ ದಾರಿಗಳಲ್ಲಿ ಓಡಾಡುವಂಥ ಯಾವುದೇ ಗಾಡಿಗಳು ಅದರದ್ದಾದಂಥ ಒಂದು ಸೇಫ್ಟಿ ಕಾಣ್ತಾ ಇಲ್ಲ ಮತ್ತು ಅದು ಅಪಘಾತಕ್ಕಾಗುವಂಥ ಎಲ್ಲ ಒಂದು ನಿರೀಕ್ಷೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ರಸ್ತೆಗಳು, ನಾಪಕ್ಲು ರಸ್ತೆ ಆಗಿರ್ಬೋದು, ಮೊನ್ನೆ ದಿನ ಕೂಡ ಕುಂಬಳದಾಳು ನಿವಾಸಿಗಳು ಕೂಡ ನಾವು ಏನು ಚುನಾವಣೆಯನ್ನು ಬಹಿಷ್ಕರಿಸ್ತೇವೆ, ನಮ್ಮ ಒಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷರಿರುವಂಥ ರಸ್ತೆಗಳೇ ಈ ಥರ ಇದೆ ಅಂತ ಇರುವ ಒಂದು ಮಾಹಿತಿ ನಿಮ್ಮ ಒಂದು ಸುದ್ದಿವಾಹಿನಿಯ ಮುಖಾಂತರ ನಾವು ನೋಡಿದ್ದೇವೆ.
ಎಲ್ಲವೂ ಕೂಡ ಒಂದು ಚುನಾವಣೆಯ ಗಿಮಿಕ್ ಅಂತಲೇ ಹೇಳ್ಬೋದು. ಇದು ನಮಗೆ ಇಲ್ಲಿದ ಸಾರ್ವಜನಿಕರ ಅಹವಾಲು ಏನಂದರೆ ಇದು ನಮಗೆ ಒಂದು ಶಾಶ್ವತ ಪರಿಹಾರ ಆಗಬೇಕು. ಯಾವುದೇ ಕಾಮಗಾರಿ ಕೂಡ ಒಂದು ಏನೋ ಒಂದು ಟೆಂಪ್ರವರಿ ರೀತಿ ಕಾಣಬಾರ್ದು. ಇದೊಂದು ಶಾಶ್ವತವಾಗಿ ಮಾಡಬೇಕು. ಮತ್ತು ಈ ರಸ್ತೆಗಳಲ್ಲಿ ಮುಂದಕ್ಕೆ ಆಗುವಂಥ ಅನಾಹುತಗಳಿಗೆ ನೇರವಾಗಿ ಜಿಲ್ಲಾಡಳಿತ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಏನು ಕಾಂಟ್ರಾಕ್ಟರ್ಗಳಿದ್ದಾರೆ ಅವರೇ ಜವಾಬ್ದಾರರಾಗ್ತಾರೆ. ಇಲ್ಲಿ ಯಾವುದೇ ಅಪಘಾತ ಸಂಭವಿಸಿದರೂ ಕೂಡ ನಾವು ಅವ್ರ ಪರ ಹೋರಾಡಬೇಕಾಗುತ್ತೆ. ಮುಂದೆ ಏನೆಲ್ಲ ಇದಕ್ಕೆ ಬೇಕಾಗಿದ್ದಂತಹ ಕಾರ್ಯಕ್ರಮಗಳು ಮೂರ್ನಾಡು ಸಾರ್ವಜನಿಕರ ಪರವಾಗಿ ಮತ್ತು ವಾಹನ ಚಾಲಕರ ಮಾಲೀಕರ ಸಂಘದ ಪರವಾಗಿ ಇದರ ವಿರುದ್ಧ ಧ್ವನಿ ಎತ್ತುವಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಅಂದು ಗುಡುಗಿದ್ರು ಶಾಸಕ ಬೋಪಯ್ಯ, ಇಂದು ರೋಡ್ ನೋಡಿದ್ರು ಫುಲ್ ಸೈಲೆಂಟ್. ಇನ್ನು ಕಾಂಕ್ರೀಟ್ ರಸ್ತೆಯಲ್ಲಿ ಫಾಸ್ಟ್ ಆಗಿ ಹೋಗಿ ಈ ರಸ್ತೆ ಎಂಡ್ ಆದಾಗ ಸಿಗುತ್ತೆ ಹೊಂಡ ಗುಂಡಿ ರಸ್ತೆ. ವಿಧಿ ಇಲ್ಲದೆ ಬೇರೆ ಪರ್ಯಾಯ ಮಾರ್ಗವಿಲ್ಲದೆ ವಾಹನ ಸವಾರರು ಈ ದಾರಿಯಲ್ಲಿ ಹೋಗ್ತಿದ್ದಾರೆ. ಈ ಹಿಂದೆ ಸಭೆಯೊಂದರಲ್ಲಿ ಶಾಸಕ ಕೆಜಿ ಬೋಪಯ್ಯ ಕೂಡ ರೋಡ್ ಬ್ಲಾಕ್ ಆಗಿದೆ ಅಂತ ಗುಡುಗಿದ್ದು ಬಿಟ್ರೆ ಮತ್ಯಾವ ಪ್ರಯೋಜನನೂ ಆಗಿಲ್ಲ. ಕಾಮಗಾರಿ ಹೇಗಾಗಿದೆ ಅಂತ ತಿರುಗಿನೂ ನೋಡಿಲ್ಲ. ಏನೇ ಆಗ್ಲಿ ಮತ್ತೊಮ್ಮೆ ಜನಪ್ರತಿನಿಧಿಗಳು ಇದರತ್ತ ಗಮನ ಹರಿಸೋ ಅಗತ್ಯತೆ ಇದೆ. ತಾವು ಈ ರಸ್ತೆಯಲ್ಲಿ ಹೋಗುವಾಗ ತಮ್ಗೆ ಪ್ರಾಬ್ಲಮ್ ಆದಾಗ ಮಾತ್ರ ಎಚ್ಚೆತ್ತುಕೊಳ್ಳೋದಲ್ಲ, ಸಾರ್ವಜನಿಕರಿಗೆ ತೊಂದರೆ ಆದಾಗ್ಲೂ ಕೂಡ ಎಚ್ಚೆತ್ತುಕೊಳ್ಬೇಕು. ಚಿತ್ರಾ ಸುಜನ್, ಬ್ಯೂರೋ ರಿಪೋರ್ಟ್, ಮಡಿಕೇರಿ. ವಿರೋಧ ಪಕ್ಷಗಳ ಪ್ರತಿರೋಧದ ನಡುವೆಯೂ ಕರ್ನಾಟಕ ವಿಧಾನಸಭೆಯಲ್ಲಿ ಗೋಹತ್ಯೆಯನ್ನ ನಿಷೇಧ ಮತ್ತು ಪಶುಗಳ ಸಂರಕ್ಷಣೆ ಮಸೂದೆ ಅನುಮೋದನೆಗೊಂಡಿದೆ. ಈ ಹಿನ್ನೆಲೆ ಮಡಿಕೇರಿಯಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಸರ್ಕಾರಕ್ಕೆ ಜೈಕಾರ ಹಾಕಿ ಸಂಭ್ರಮಾಚರಣೆ ನಡೆಯಿತು. ಮೊದಲಿಗೆ ಓಂಕಾರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಕಾರ್ಯಕರ್ತರು ಗೋವಿಗೂ ಪೂಜೆ ಸಲ್ಲಿಸಿ ಫಲ ತಿನ್ನಿಸಿದ್ರು. ಈ ವೇಳೆ ಮಾತನಾಡಿದ ಮಡಿಕೇರಿ ನಗರ ಬಿಜೆಪಿ ಅಧ್ಯಕ್ಷ ಮನು ಮಂಜುನಾಥ್, ಹಿಂದೂಗಳ ಹಲವು ವರ್ಷಗಳ ಬೇಡಿಕೆಯನ್ನು ಸರ್ಕಾರ ಈಡೇರಿಸಿಕೊಂಡಿದೆ. ಗೋವನ್ನು ಹತ್ಯೆ ಮಾಡುವವರಿಗೆ ಕಠಿಣ ಶಿಕ್ಷೆಯ ಕಾನೂನನ್ನು ತಂದಿರೋದು ಸ್ವಾಗತಾರ್ಹ ಅಂದರು. ಇವತ್ತು ರಾಜ್ಯ ಸರ್ಕಾರವು ಗೋಹತ್ಯೆ ನಿಷೇಧ ಮಾಡಿದೆ. ಅದಕ್ಕೋಸ್ಕರ ಮೊದಲಿಗೆ ನಮ್ಮ ನಗರ ಬಿಜೆಪಿಯಿಂದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಿಂದೂಗಳ ಅನೇಕ ವರ್ಷದ ಬೇಡಿಕೆಯನ್ನು ಇವತ್ತು ರಾಜ್ಯ ಸರ್ಕಾರವು ನೆರವೇರಿಸಿದೆ. ಅದರಂತೆ ಈ ಕಾಯ್ದೆಯಿಂದ ಗೋಹತ್ಯೆ ಮಾಡುವಂಥ ಕಳ್ಳ ಕದಿಮರಿಗೆ ಒಂದು 7 ವರ್ಷದಂಥ ಶಿಕ್ಷೆಯನ್ನು ನೀಡುವುದು, ಇದಕ್ಕೂ ಸಹ ನಮ್ಮ ನಗರ ಬಿಜೆಪಿಯು ಸ್ವಾಗತ ಮಾಡ್ತಿದೆ. ಇದೇ ರೀತಿ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಈ ಒಂದು ಕಾಯ್ದೆ ತಂದಕ್ಕೋಸ್ಕರ ನಾವೆಲ್ಲ ನಗರ ಬಿಜೆಪಿ ವತಿಯಿಂದ ಸ್ವಾಗತ ಮಾಡ್ತಿದ್ದೀವಿ. ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೂ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಬಾಂಧವರಿಗೂ ಮತ್ತು ಯಾರು ಗೋವನ್ನು ತಾಯಿ ಸ್ಥಾನದಲ್ಲಿ ನೋಡ್ತಿರ್ತಕ್ಕಂಥ ಯಾವುದೇ ಜಾತಿಯ ಯಾವುದೇ ಬಂಧುಗಳಿರ್ಬೋದು, ಇವತ್ತು ಒಂದು ಸಂತೋಷದ ದಿವಸ. ಕರ್ನಾಟಕ ರಾಜ್ಯ ಸರ್ಕಾರ ಹಲವು ಹಿಂದೂ ಬಾಂಧವರ ಒತ್ತಾಯದ ಮೇರೆಗೆ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇದಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ಆ ಗೋ ರಕ್ಷಣೆಯನ್ನು ನಮ್ಮೆಲ್ಲರ ಹೊಣೆ. ಯಾವುದು ನಾವು ಗೋವಿಂದ ಎಲ್ಲವನ್ನ ಬಯಸ್ತೀವಿ, ಅದೇ ರೀತಿ ಗೋವಿಗೆ ಹತ್ಯೆಯನ್ನು ಮಾಡುವುದರ ಮುಖಾಂತರ ದೇಶದ್ರೋಹಿ ಕೆಲಸವನ್ನು ಮಾಡ್ತಿದ್ದಂಥ ಎಲ್ಲ ಕದಿಮೆಗರಿಗೆ ಇವತ್ತು ಒಂದು ಒಳ್ಳೆಯ ಪಾಠವನ್ನು ರಾಜ್ಯ ಸರ್ಕಾರ ಕಲಿಸಿದೆ.
ಕುಶಾಲನಗರದ ಉದ್ಗಮ್ ಶಾಲೆಯಲ್ಲಿ ಖಾಸಗಿ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಸಭೆ ನಡೆಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕಾರ ಮಾಡೋಕೆ ತೀರ್ಮಾನಿಸಲಾಯಿತು. ಖಾಸಗಿ ಶಾಲೆಗಳು ಹಾಗೂ ಖಾಸಗಿ ಶಿಕ್ಷಕ ವೃಂದ ಸಂಕಷ್ಟದಲ್ಲಿರುವಾಗ ಸರ್ಕಾರ ನಿರ್ಲಕ್ಷಿಸಿದೆ. ಆದ್ದರಿಂದ ಆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕಾರ ಮಾಡೋ ನಿರ್ಧಾರಕ್ಕೆ ಬಂದರು. ಇದರ ಬಗ್ಗೆ ರಾಜ್ಯ ಸಂಘಟನೆಯ ಜೊತೆಗೂ ಒಮ್ಮೆ ಚರ್ಚಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಪ್ರಮುಖರು ತಿಳಿಸಿದರು. ನಾನು ತಿಮ್ಮಯ್ಯ ಕೋಟ್ರಂಗಡ, ಕೊಡಗು ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಕಾರ್ಯದರ್ಶಿ. ನಾವು ಕೊಡಗು ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಮುಂಬರುವ ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕಾರಕ್ಕೆ ಚಿಂತನೆ ಮಾಡಿದ್ದೇವೆ. ನಿನ್ನೆ ನಡೆದ ಕುಶಾಲನಗರದ ಉದ್ಗಮ್ ಶಾಲೆಯಲ್ಲಿ ಆಡಳಿತ ಮಂಡಳಿ ಶಿಕ್ಷಕರು ಅವರ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕಾರಕ್ಕೆ ಚಿಂತನೆ ಮಾಡಲಾಯಿತು. ಖಾಸಗಿ ಶಾಲೆಗಳು ಹಾಗೂ ಖಾಸಗಿ ಶಿಕ್ಷಣ ಅವರನ್ನು ಸಂಕಷ್ಟದ ಸಮಯದಲ್ಲಿ ಸರ್ಕಾರವು ನಿರ್ಲಕ್ಷಿಸಿದ್ದಕ್ಕೆ ಇದರ ಬಗ್ಗೆ ಚರ್ಚಿಸಿ ಹಾಲಿ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕರಿಸಲು ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕರು ಚಿಂತನೆ ನಡೆಸಲಾಯಿತು. ಇದರ ಬಗ್ಗೆ ರಾಜ್ಯ ಸಂಘಟನೆಯ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಸಭೆಯ ಒಕ್ಕೂಟದ ಅಧ್ಯಕ್ಷರಾದ ಜರುಗಣಪತಿ ಅವರ ಮುಂದಾಳತ್ವದಲ್ಲಿ ನಿನ್ನೆ ನಡೆದ ಸಭೆಯನ್ನು ನಾವು ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಮತ್ತೆ ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಕರ್ನಾಟಕ. ಎಮ್ಮೆಮಾಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿದಂತೆ ಹಲವು ಮುಖಂಡರು ಬಿಜೆಪಿಯನ್ನು ತೊರೆದು ಜೆಡಿಎಸ್ ಸೇರ್ಪಡೆಗೊಂಡರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಪಕ್ಷದ ಶಾಲು ತೊಡಿಸಿ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭ ಮಾತನಾಡಿದ ಕೆಎಂಬಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಜನಪರ ಕಾರ್ಯಗಳನ್ನು ಹಮ್ಮಿಕೊಂಡು ಉತ್ತಮ ಆಡಳಿತ ನೀಡಿದ್ದಾರೆ. ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ ಉತ್ತಮ ಫಲಿತಾಂಶ ಪಡೆಯಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂದರು. ಕುಮಾರಣ್ಣವರು ಏನು 14 ತಿಂಗಳ ಒಂದು ಕಾರ್ಯಕ್ರಮ ಈ ಜಿಲ್ಲೆಗೆ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ನಾವು ಕೂಡ ಭಾಳ ಇಷ್ಟಪಡ್ತೀವಿ. ಏಕೆಂದರೆ 14 ತಿಂಗಳಲ್ಲಿ ಸುಮಾರು 840 ಜನರಿಗೆ ಮನೆ, 14 ತಿಂಗಳಲ್ಲಿ ರೈತರ ಸಾಲ ಮನ್ನಾ, 14 ತಿಂಗಳಲ್ಲಿ 500 ರೂಪಾಯಿ ಇರತಕ್ಕಂಥ ವೃದ್ಧಾಪ್ಯ ವೇತನ 500 ರೂಪಾಯಿಂದ 1000 ರೂಪಾಯಿಗೆ, ವಿಧವೆ ವೇತನ 500 ರೂಪಾಯಿಂದ 1000 ರೂಪಾಯಿಗೆ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಿಂದ ಕೊಡಗಿನಲ್ಲಿ ನಮಗೆ ಇದೇ ಸಾಕು. ಇವತ್ತು ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಇದೇ ಸಾಕು. ಅದರಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಕೂಡ ಇವತ್ತು ತಲೆಗೊಂದು ಸೋಲಬೇಕು ಅಂತ ಹೇಳುವಂಥ ಕೂಗನ್ನು ನಾವೆಲ್ಲರೂ ಕೂಡ ಒಮ್ಮತದ ಒಂದು ಇದರಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರವಾಗಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಎಮ್ಮೆಮಾಡಿನಲ್ಲಿ ಸಮಯ ಎಲ್ಲ ಗೊತ್ತಿರೋದು. BJP ನಾವು 7 BJP ತಂದವರು. ಈಗ ನಾವೆಲ್ಲರೂ ಒಗ್ಗಟ್ಟಾಗಿ JDS ಪಕ್ಷ ಸೇರ್ಪಡೆ ಮಾಡಬೇಕಂತ ಒಂದು ಆಶೆಯಿಂದ ನಾವೆಲ್ಲರೂ ಈಗ ಆಗಮಿಸಿದ್ದಾರೆ. ನಮ್ಮ ಹಳೆಯ ಮೆಂಬರು ಚಂಬರದ ನಡೀಶ ಅವರು ಪಂಚಾಯತ್ ಚಂಬರದ ಐಸಮ್ಮ ಅವರು ಬಲ್ಲಮಾವಟಿಯಲ್ಲಿ ಮಾಜಿ ಅಧ್ಯಕ್ಷರಾಗಿರುವುದು, ಕಾಂಗ್ರೆಸ್ನಿಂದ ಆಗಿದ್ದರು ಮೊದಲು. ಆದರೆ ಹೋರಾಡಿ ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಸೀಟು ಕಾಂಗ್ರೆಸ್ ಪಕ್ಷ ಬರುವಂತೆ ಗೆಲ್ಲಿಸಿದ್ದೇವೆ. ಅದೇ ರೀತಿ ಈಗ ಕಳೆದ ಚುನಾವಣೆಯಲ್ಲಿ ನಾವು 7ಕ್ಕೆ 7 BJPಯನ್ನು ಗೆಲ್ಲಿಸಿದ್ದೇವೆ. ಆದರೆ ಅವರು ನಮ್ಮ ಒಂದು ಆಸೆ ಇದೆ, ಆಸೆಯನ್ನು ಈಡೇರಿಸಲು ನಮ್ಮ ಎಮ್ಮೆಮಾಡು ಸೂರ್ಯಶೇಖರವರು ನಮಗೆ ಆಶೀರ್ವಾದ ನೀಡಿ ಅವರು ಯಾವಾಗಲೂ 7ಕ್ಕೆ 7 ಸೀಟು ಕಳಿಸಲ BJP ಬಂದಾಗೆ ಈ ಸಲ ಕ್ರಮವನ್ನು ವಹಿಸಿ ನಾವು ಕೆಲಸ ಮಾಡಿದ್ದೀವಿ. ಅದು ಅಲ್ಲದೆ ಹಿಂದೆ ಜನತಾದಳ ಸರ್ಕಾರಕ್ಕಾಗ ಅನೇಕ ಕೆಲಸಗಳು ಎಮ್ಮೆಮಾಡಿಗೆ ಆಗಿದೆ. ಆದ್ದರಿಂದ ನಾನು ಸ್ವಲ್ಪ ಮಟ್ಟಿಗೆ ಪಕ್ಷದಲ್ಲಿ ಕಾರ್ಯಕರ್ತನಾಗಿದ್ದು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯನಾಗಿ ಮತ್ತೆ ನಾನು ತಳಸ್ಥವನ್ನು ಉಳಿದಿದ್ದೆ. ನಮ್ಮ ಈಗಿನ ಜನತಾದಳದ ಅಧ್ಯಕ್ಷರಾದಂಥ ಗಣೇಶರವರು ಈ ಅಧ್ಯಕ್ಷರಾದ ಮೇಲೆ ಅವರ ಒಂದು ಹಿನ್ನೆಲೆ ಅವರ
ಒಳ್ಳೆ ಹೇಳ್ಕೊಟ್ಟಿನ. ಬಿಜೆಪಿಯ ಆರ್ಜಿ ವಲಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ನಿಶಾ ವಿಜಯನ್ ಪಕ್ಷ ತೊರೆದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ವಿರಾಜಪೇಟೆಯ ದೊಡ್ಡಟಿ ಚೌಕಿಯ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿ ಪೂಣಚ್ಚ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿದ ಮುಂಚೂಣಿ ನಾಯಕರು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಿರೋದು ಸಂತೋಷದಾಯಕ ಬೆಳವಣಿಗೆ ಅಂದರು. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥ ನಾನು ಎರಡು ಮಾತಾಡಲು ಇಚ್ಛೆಪಡ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ನ ಸಿದ್ಧಾಂತಗಳು ಈಗಾಗಲೇ ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಮೆಲ್ಲರಿಗೂ ಮುಂದೆ ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ತಗೊಂಡು ಹೋಗ್ತೀನಿ ಅಂತ ಹೇಳೋ ಭರವಸೆ ನನ್ನಲ್ಲಿದೆ. ಅದರಿಂದ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ಧನ್ಯವಾದ. ಮೊದಲಾಗಿ ನಮ್ಮ ಮೈಮಲಿ ಅವರಿಗೆ ನಾನು ಹೇಳ್ತೀನಿ, ಯಾಕೆಂದರೆ ಅವ್ರು ತಾನೇ ನನ್ನ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ದಾರೆ. ಅಲ್ಲಿಂದ ಉಪೇಂದ್ರ ಅವರು ಈಗ ತಾನೇ ಇವ್ರನ್ನೂ ಪರಿಚಯ ಆಗಿದ್ದೀನಿ. ಇವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಬ್ಲಾಕ್ ಕಾಂಗ್ರೆಸ್ನ ಒಂದು ನಾಯಕತ್ವದಲ್ಲಿ ನಮ್ಮ ಇವತ್ತು ವಿರಾಜಪೇಟೆ ಬರಮಾಡಿಕೊಳ್ಳುವ ಒಂದು ಪಂಚಾಯತಿಯಿಂದ ಯುವ ನಾಯಕಿಯಾಗಿರುವಂಥ BJPಯ ಶ್ರೀಮತಿ ನಿಶಾ ಜೈನ್ ಅವರು ನಮ್ಮ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಅವರ ಹಿತೈಷಿಗಳ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಲಿ, ಅದೇ ರೀತಿ ಪಕ್ಷದ ಸಿದ್ಧಾಂತಗಳು ಭಾರಿ ಏಕೆಂದರೆ ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನಿಶಾ ಜೈನ್ ಅವರು ಈಗ ತಾನೇ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ನಾವು ಸ್ವಾಗತ ಬಯಸುತ್ತೇವೆ. ಹಾಗೆಯೇ ಜೊತೆಗೆ ಅವರು ಆರ್ಜಿ ವಲಯ ಪಂಚಾಯಿತಿಯ ಒಂದು ಕ್ಷೇತ್ರದಲ್ಲಿ ಪೆರ್ಮಾಡಿಕೊಳ್ಳೋ ಜಾಗದ ಇವತ್ತು ಒಂದು ಅಭ್ಯರ್ಥಿಗೆ ಕೂಡ ಅವರಿಗೆ ನಾವು ಇವಾಗ ಅವರ ರಾಜಕೀಯ ಜೀವನ ಉಜ್ವಲವಾಗಿ ಇರೋದು ಒಂದು ವಿಚಾರ ನಮ್ಮ ಅವರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಈ ಗ್ರಾಮ ಪಂಚಾಯಿತಿ ಚುನಾವಣೆ ತಾವು ಹೆಚ್ಚಾಗ್ತಾ ಇದೆ. ಅದರೊಂದಿಗೆ ನಾವು ಕೂಡ ಚಟುವಟಿಕೆಯನ್ನು ಚುರುಕುಗೊಳಿಸಿದ್ದೇವೆ. ಇವತ್ತು RG ವಲಯ BJP ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂತಹ ನಿಶಾ ಜೈನ್ ಅವರು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಹಾಗೂ ವಿರಾಜಪೇಟೆ ನಗರ ಕಾಂಗ್ರೆಸ್ ಮತ್ತು ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಪಕ್ಷಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ನೀವು ಮುಂದುವರೆದು ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಗ್ತಾ ಇಲ್ಲ, ಅದೇ ರೀತಿ ನಿಮಗೆ ಅಲ್ಲಿ ಗೆಲುವು ಸಿಗಲಿ. ದಿವ್ಯ ಅಂತ ಕಾಣ್ತಲ್ಲ. ಓಕೆ. ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳ ಪರಸ್ಪರ ಸಹಕಾರ ಹಾಗೂ ಸಮನ್ವಯತೆಯಿಂದ ಪಟ್ಟಣದ ಅಭಿವೃದ್ಧಿ ಸಾಧ್ಯವೆಂದು ಅಧ್ಯಕ್ಷೆ ನಳಿನಿ ಗಣೇಶ್ ಆಶಯ ವ್ಯಕ್ತಪಡಿಸಿದರು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಆಯೋಜಿಸಲಾಗಿದ್ದ ವಿಶೇಷ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪಟ್ಟಣ ಪಂಚಾಯಿತಿಯಲ್ಲಿ ಸರ್ವೇಯರ್ ಇಲ್ಲೋದ್ರಿಂದ ಖಾಸಗಿ ಆಸ್ತಿಗಳ ಮತ್ತು ಕಟ್ಟಡ ನಿರ್ಮಾಣ ಸಂದರ್ಭ ಸರ್ವೆಗೆ ತೊಡಕಾಗ್ತಿದೆ. ಆದ್ದರಿಂದ ಪಂಚಾಯಿತಿಗೆ ಒಬ್ಬ ಸರ್ವೇಯರ್ ನೇಮಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ನಗರದಲ್ಲಿರುವ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ತಿಳಿಸಿದರು. ಇದು ಈಗ ಆಸ್ ಇಟ್ ಇಸ್ ಏನಿದೆ ಕ್ಲಬ್ ರೋಡು CK ಸುಬ್ಬಯ್ಯ ರೋಡು ಸೋಮವಾರ ಮಾತ್ರ ಬಂದ್ಬೇಕು. ಆದರೆ ತ್ಯಾಗರಾಜ ರೋಡು ಭಾರತೀಯ ಕಂಪನಿ ಎದುರುಗಡೆ ಇರೋಂಥ ರೋಡು, ಸ್ಟೇಟ್ ಬ್ಯಾಂಕ್ ಮೇಲ್ಗಡೆ ಇರೋ ಅಬ್ದುಲ್ ರೋಡು, ಮೇನ್ ರೋಡು ಪ್ರತಿನಿತ್ಯ ಒನ್ ವೇ ಇರೋದು. ಆದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಏನು ಉಂಟು, ಈಗ ಈಚೆ ಒನ್ ವೇ ಇದೆ. ಇದನ್ನ ಸೋಮೇಶ್ವರ ಪಟ್ಟಣ ಪಂಚಾಯತಿ ವರ್ಕೌಟ್ ತಗೋಬೇಕು. ಅವ್ರು ಹೆಂಗೆ ಬರೀ ಇದೊಂದು NOC ಮೇಲೆ ಅವ್ರು ಭೇಟಿ ಕಟ್ಟಬೇಕಾಗಿದೆ. ಅದಕ್ಕೆ ಈಗ ಉಪಾಧ್ಯಕ್ಷರು ಅದೇ ಹೇಳಿದ್ರು, ಈಗ ಅವರಿಂದ ಪರ್ಮಿಷನ್ ಕೊಟ್ಟು ನೀವೊಂದು ಕಂಡೀಷನ್ ಪರ್ಮಿಷನ್ ಪಟ್ಟಣ ಪಂಚಾಯತ್ ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಿ ಅಂತ ಹೇಳ್ಬೇಕಲ್ವಾ, ವರ್ಕೌಟ್ ತಗೊಂಡು ಅಂತ ಹೇಳಿ ಅದು 100%
ರೋಡ್ ಬಟ್ ಎಡ್ಜ್ ಆಫ್ ದಿ ರೋಡ್ ಯಾವುದು ಚರಂಡಿ ಇದೆ ಅಲ್ಲಿಂದ 6 ಮೀಟರ್ ಅಂತ ಇದೆ ಜಿಯೋನಲ್ಲಿ ಗೌರ್ಮೆಂಟ್ ಆರ್ಡರ್ ಇದೆ ಅಲ್ಲಿಂದ 6 ಮೀಟರ್ ಅಂದ್ರೆ 20 ಅಡಿ ಆಯ್ತು 20 ಅಡಿ ಇರಬೇಕು ಅಂತ ಸರ್ಕಾರಕ್ಕೆ ನೀವು ಗಮನ ತಗೊಂಬನ್ನಿ. ಇಲ್ಲಿ ನಮ್ಮ ಜನರು ಎಷ್ಟು ಗೊಂದಲದಲ್ಲಿದ್ದಾರೆ ಅಂದ್ರೆ ಇರೋದೇ ಇಷ್ಟು ಸಣ್ಣ ಸಣ್ಣ ಜಾಗಗಳು, ಅದ್ರಲ್ಲೂ ನಮ್ಮ ಮನೆಗೆ ಹೋಗ್ತದ ಇರ್ತದ ಅನ್ನೋ ಒಂದು ಸಮಸ್ಯೆ ಇದೆ. ಅದು ನಮಗೊಂದು ಪಕ್ಕಾ ಚಿತ್ರಣ ಗೊತ್ತಾದ್ರೆ PWD ರೋಡು ಅದು ವೈಡನ್ ಮಾಡೋಕ್ಕಾಗುತ್ತೆ ಅಂತ ಡಾಕ್ಯುಮೆಂಟ್ಸ್ ಮಾಡೋಕ್ಕಾಗಲ್ಲ. ಈಗ ರೋಡ್ ವೈಡನ್ ಆಗಲ್ಲ, ನಮ್ಮ ಮನೆ ರಿಪೇರಿ ಮಾಡ್ಕೊಳಕ್ಕಾಗಲ್ಲ, ನಮ್ಗೆ ಆಸ್ತಿ ಇದ್ದು ಏನು ಮಾಡ್ಕೊಳಕ್ಕಾಗಲ್ಲ. ಅದರಿಂದ ನಮ್ಮ ಬಸವೇಶ್ವರ ಸೋಮವಾರಪೇಟೆಯ ಎಲ್ಲ ಜನತೆಗೆ ಒಂದು ಸರಿಯಾದ ಒಂದು ಮಾಹಿತಿಯನ್ನು ಕೊಡಬೇಕು. ರೋಡ್ ವೈಡನ್ ಆಗಲ್ಲ ಎಷ್ಟಾಗುತ್ತೆ, ಅದರಿಂದ ಏನೇನು ತೊಂದರೆ ಆಗುತ್ತೆ, ಅದರಿಂದ ಏನೇನು ಆಗಬೇಕು ಅನ್ನೋದು ಒಂದು ಸರಿಯಾದ ಒಂದು ಮಾಹಿತಿ ಕೊಟ್ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಗೆ 40 ಮೀಟರ್ ರಸ್ತೆಯ ಮಧ್ಯಭಾಗದಲ್ಲಿ 130 ಅಡಿ, ಆ ಕಡೆ 30, ಈ ಕಡೆ 30, 260 ಅಡಿ ಬೇಕಾಗಿದೆ ಅಂತ ಸರ್ಕಾರದ ಆದೇಶ ಇದೆ. ಎಸ್ ನ್ಯೂಸ್ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿಗಳಿವೆ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ವೆಲ್ಕಮ್. ಗೋಣಿಕೊಪ್ಪದ ಮುಕ್ಕಾಟಿರ ರವಿ ಎಂಬವರ ತೋಟದಲ್ಲಿ ಕಾಳಿಂಗ ಸರ್ಪ ಪತ್ತೆಯಾಗಿದೆ. ಬಿಟ್ಟಂಗಾಲದ ಪೊನ್ನೀರ ಸ್ನೇಕ್ ಗಗನ್ ಹಾವನ್ನು ಹಿಡಿಯುವಲ್ಲಿ ಯಶಸ್ವಿಯಾದರು. ಸುಮಾರು 12 ಅಡಿ ಉದ್ದದ ಹಾವನ್ನು ಹಿಡಿಯಲು ಹರಸಾಹಸಪಟ್ಟರು. ಕೊನೆಗೂ ಹಾವನ್ನು ಹಿಡಿದು ಸುರಕ್ಷಿತವಾಗಿ ಮಾಕುಟ್ಟ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಪೊನ್ನೀರ ಗಗನ್ ಇದುವರೆಗೆ ಸುಮಾರು ಒಂದು 55 ಕಾಳಿಂಗ ಸರ್ಪ ಮತ್ತು 6000ಕ್ಕೂ ಹೆಚ್ಚು ವಿವಿಧ ಹಾವುಗಳನ್ನು ರಕ್ಷಿಸಿದ್ದಾರೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಡಿಸೆಂಬರ್ 15ರಂದು ಅರೆಭಾಷೆ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಈ ಪ್ರಯುಕ್ತ ಹಲವು ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರೆಭಾಷೆ ದಿನಾಚರಣೆಯ ಪ್ರಯುಕ್ತ ಅರೆಭಾಷೆ ಯಕ್ಷಗಾನ ತಾಳಮದ್ದಲೆ ಕೂಟದಲ್ಲಿ ಪಂಚವಟಿ ಪ್ರಸಂಗವನ್ನು ಮಡಿಕೇರಿಯ ಭಾರತೀಯ ವಿದ್ಯಾಭವನದಲ್ಲಿ ಡಿಸೆಂಬರ್ 15ರಂದು ಬೆಳಿಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿರುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕ ಸರ್ಕಾರ ಅರೆಭಾಷೆ ಮತ್ತು ಸಾಹಿತ್ಯ ಅಕಾಡೆಮಿಯನ್ನು ರಚನೆ ಮಾಡಿದ ದಿವಸ. ಸದ್ರಿ ದಿವಸವನ್ನು ನಾವು ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ ಅರೆಭಾಷಾ ದಿನಾಚರಣೆಯಾಗಿ ಹಮ್ಮಿಕೊಳ್ಳಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಅದರ ಸಲುವಾಗಿ ನಾಡಿದ್ದು 15/12/2011ರಂದು ನಾವು ಅರೆಭಾಷಾ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ. ಈ ಸಂಬಂಧ ಸಮಾಜದ ಸಂಘ ಸಂಸ್ಥೆಗಳಿಗೆ ನಾವು ಈಗಾಗಲೇ ಅಕಾಡೆಮಿ ಕಡೆಯಿಂದ ಪತ್ರಮುಖೇನ ಸಂಪರ್ಕ ಮಾಡಿ ಮನವಿ ಮಾಡಿಕೊಂಡಿದ್ದೇವೆ. ಈಗ ಪ್ರಸ್ತುತ ನಾವು ಅಕಾಡೆಮಿ ಕಡೆಯಿಂದ ನಾವು ಮುಂದಿನ ಅರೆಭಾಷಾ ದಿನಾಚರಣೆ ಹೊತ್ತು ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳ ವಿವರಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಮಡಿಕೇರಿಯಲ್ಲಿ ಅರೆಭಾಷೆ ದಿನಾಚರಣೆ ಪ್ರಯುಕ್ತ ಅರೆಭಾಷೆ ಯಕ್ಷಗಾನ ತಾಳಮದ್ದಲೆ, ಪಂಚವಟಿ ಪ್ರಸಂಗ ಆಯೋಜನೆ ಮತ್ತು ಸಭಾ ಕಾರ್ಯಕ್ರಮ. ಹಾಗೆಯೇ ಸುಳ್ಯದಲ್ಲಿ ಅರೆಭಾಷೆ ದಿನಾಚರಣೆ ಪ್ರಯುಕ್ತ ಸಂಜೆ ಹೊತ್ತು ಅರೆಭಾಷೆ ಯಕ್ಷಗಾನ ಕಂಸವಧೆ ಪ್ರಸಂಗ ಆಯೋಜನೆ ಮತ್ತು ಸಭಾ ಕಾರ್ಯಕ್ರಮ. ಮಂಗಳೂರು, ಮೈಸೂರು, ಬೆಂಗಳೂರಿನಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ
ಶಿಕ್ಷಕರ ನೆರವಿನೊಂದಿಗೆ ಅರೆಭಾಷೆ ದಿನಾಚರಣೆ ಆಯೋಜನೆ ಮಾಡಲಿದ್ದೇವೆ. ಅದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಉಪನ್ಯಾಸ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಅರೆಭಾಷೆ ದಿನಾಚರಣೆ ಪ್ರಯುಕ್ತ ವಿದ್ವಾಂಸರಾದ ಕೋಡಿ ಕುಶಲಪ್ಪಗೌಡ, ಪುರುಷೋತ್ತಮ ಬಿಡಿಮಲೆ, ಕೋರಣ ಸರಸ್ವತಿ, ಲಾವಣ್ಯ ಕೊಟ್ಟಕೇರಿಯನ ಇವರು ಉಪನ್ಯಾಸ ನೀಡಲಿದ್ದಾರೆ. ಹಾಗೆ ಅರೆಭಾಷೆ ದಿನಾಚರಣೆ ಪ್ರಯುಕ್ತ ವಿವಿಧ ಸ್ಪರ್ಧೆಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅರೆಭಾಷೆಯಲ್ಲಿ ಲಲಿತ ಪ್ರಬಂಧ ಸ್ಪರ್ಧೆ, ಅರೆಭಾಷೆ ಪ್ರದೇಶದ ಪಾರಂಪರಿಕ ವಸ್ತುಗಳ ಬಗ್ಗೆ ಲೇಖನ ಸ್ಪರ್ಧೆ, ಅರೆಭಾಷೆ ಪ್ರದೇಶದ ಆಚರಣೆಗಳ ಬಗ್ಗೆ ಲೇಖನ ಸ್ಪರ್ಧೆ, ಅರೆಭಾಷೆ ಹಾಡುಗಳ ರಾಗ ಸಂಯೋಜನೆ ಸ್ಪರ್ಧೆ, ಅರೆಭಾಷೆ ಪ್ರದೇಶದ ಸಂಸ್ಕೃತಿ ಪರಿಸರ ಆಚರಣೆ ಬಿಂಬಿಸುವ ಛಾಯಾಚಿತ್ರ ಸ್ಪರ್ಧೆ, ಈ ರೀತಿ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಸ್ಪರ್ಧೆಗಳು ಪ್ರತಿ ವಿಭಾಗದಲ್ಲಿ ಬರದೇ ಇದ್ದರೆ ಅದನ್ನು ರದ್ದುಪಡಿಸುವ ಅವಕಾಶ ಕೂಡ ನಾವೇ ಅಕಾಡೆಮಿಯ ಆಡಳಿತದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಇದು ಅರೆಭಾಷೆ ದಿನಾಚರಣೆ ಪ್ರಯುಕ್ತ ಈ ವರ್ಷ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿ ವಿರಾಜಪೇಟೆ ಮುಖ್ಯ ರಸ್ತೆಯದ್ದೇ ಗೋಳು, ರಸ್ತೆ ತೆರೆದು ತೇಪೆ ಕಾರ್ಯ ಆರಂಭಿಸಿದ PWD, ಅಂದುಗಡುಗಿದ ಶಾಸಕರು ಇಂದು ಸೈಲೆಂಟ್. ಗೋಹತ್ಯೆ ನಿಷೇಧ ಕಾಯ್ದೆ ಅಂಗೀಕಾರ ಹಿನ್ನೆಲೆ ಮಡಿಕೇರಿಯಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಸಂಭ್ರಮಾಚರಣೆ, ಗೋವಿಗೆ ಪೂಜೆ ಸಲ್ಲಿಸಿ ಫಲ ತಿನ್ನಿಸಿದ ಕಾರ್ಯಕರ್ತರು. ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕಾರಕ್ಕೆ ಚಿಂತನೆ, ಖಾಸಗಿ ಶಿಕ್ಷಣ ಸಂಸ್ಥೆಯೊಂದರ ಸಭೆಯಲ್ಲಿ ತೀರ್ಮಾನ, ರಾಜ್ಯ ಸಂಘಟನೆ ಜೊತೆ ಚರ್ಚಿಸಿ ಮುಂದಿನ ನಡೆ. ಸಮೀಪಿಸ್ತಾ ಇದೆ ಗ್ರಾಮ ಪಂಚಾಯಿತಿ ಚುನಾವಣೆ, ಪಕ್ಷ ತೊರೆಯುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು, ಕಾಂಗ್ರೆಸ್ ಜೆಡಿಎಸ್ ಸೇರ್ಪಡೆಗೊಳ್ತಿದ್ದಾರೆ ನಾಯಕರು. ಇಲ್ಲಿಗೆ ಇಂದಿನ ನ್ಯೂಸ್ ಕರ್ನಾಟಕ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ಸದಾ ನೋಡ್ತಾ ಇರಿ ಚಾನೆಲ್ 24 ಕರ್ನಾಟಕ. ವಂದನೆಗಳೊಂದಿಗೆ ಆಶಿಫ್ ಅಹ್ಮದಿ. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ 24 ಕರ್ನಾಟಕ.